ಸೊ ಇವಾಗ ಇನ್ನೊಂದು ಫ್ಯಾನ್ಸ್ಗೆ ಏನೋ ಕ್ವಾಲಿಫೈಯರ್ ಒನ್ನಲ್ಲಿ ಗೆದ್ವಿ, ಫೈನಲ್ಗೆ ಲಗ್ಗೆ ಇಡ್ತು ಆರ್ ಸಿ ಬಿ ಅಂತ ಫ್ಯಾನ್ಸು ಒಂದು ಕಡೆ ಖುಷಿ ಇದ್ದರೆ, ಇನ್ನೊಂದು ಕಡೆ ಅವರಿಗೆ ಇನ್ನೊಂದು ಗೊಂದಲ ಅಥವಾ ಇನ್ನೊಂದು ಅವ್ರಿಗೆ ಒಳಗಡೆ ಕಾಡ್ತಾ ಇರುತ್ತೆ. ನಮಗೆ ಫೈನಲಲ್ಲಿ ಯಾರು ಎದುರಾಳಿಯಾಗಿ ಯಾರು ಬರ್ಬೋದು? ಒಂದು ಕಡೆ ಪಂಜಾಬ್ಗೆ ಇನ್ನೊಂದು ಚಾನ್ಸ್ ಇದೆ. ಅಂದರೆ ಈಗ GT ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಯಾರು ಗೆಲ್ತಾರೆ ಅವರು ಪಂಜಾಬ್ ಮೇಲೆ ಆಡ್ತಾರೆ, ಪಂಜಾಬ್ ಮೇಲೆ ಅಲ್ಲಿ ಯಾರು ಗೆಲ್ತಾರೆ ಅವರು ಆರ್ ಸಿ ಬಿ ಫೈನಲ್ ಬರ್ತಾರೆ. ಸೊ ಇವಾಗ ಹೆಂಗಿದೆ ಆರ್ ಸಿ ಬಿಗೆ ಅಂತಂದರೆ ಯಾರು ಬರಬೇಕು, ಯಾರು ಬಂದರೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಟ್. ಆ ಕ್ಯಾಲ್ಕುಲೇಟಲ್ಲಿ ಈಗ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ. ನಮಗೆ ಇವಾಗ ಸ್ಕೋರ್ ಆಗಲಿ ರನ್ ರೇಟ್ ಆಗಲಿ ಆ ಕ್ಯಾಲ್ಕುಲೇಟ್ ಎಲ್ಲ ಯಾವುದೇ ಇಲ್ಲ, ಆರಾಮಾಗಿ ಪ್ಲೇ ಆಫಿಗೆ ಬಂದ್ವಿ, ಎಲ್ಲ ಮುಗೀತು. ಬಟ್ ಇವಾಗ ಯಾವ ಟೀಮ್ ಬರ್ಬೋದು ಅನ್ನೋ ಕ್ಯಾಲ್ಕುಲೇಟಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ. ಏನಂತಂದರೆ ಮುಂಬೈ ಇಂಡಿಯನ್ಸು 5 ಬಾರಿ ಚಾಂಪಿಯನ್ನು, ಅದಕ್ಕೆ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಅಂದರೆ ನಾವು ಸೆಮಿಸಿಗೆ ಬಂದಾಗ ಯಾವ ಥರ ಆಡಬೇಕು, ಫೈನಲ್ಲು ಈ ಥರ ಒಂದು ಆ ಟೈಮಲ್ಲಿ ಯಾವ ಥರ ನಾವು ಆಡಬೇಕು ಅನ್ನೋದು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಒಂದು ವೇಳೆ GT ಮತ್ತು ಮುಂಬೈ ನಡುವಿನ ಪಂದ್ಯದಲ್ಲಿ GT ಸೋತು ಎಲಿಮಿನೇಟ್ ಆಗಿ ಮುಂಬೈ ಇಂಡಿಯನ್ಸ್ ಏನಾದರೂ ಬಂತಂದರೆ ಇಲ್ಲಿ ಪಂಜಾಬ್ ಜೊತೆ ಮ್ಯಾಚ್ ಆಗುತ್ತೆ. ಪಂಜಾಬು ಮತ್ತು ಮುಂಬೈ ನಡುವೆ ಕ್ಲಾಶ್ ಆಗಿ ಆ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಏನಾದ್ರು ಗೆದ್ದು ಫೈನಲ್ ಲಗ್ಗೆ ಇಟ್ಟರೆ ಆರ್ ಸಿ ಬಿ ಅಭಿಮಾನಿಗಳು ಸ್ವಲ್ಪ ಆ ಒಂದು ವಿಚಾರದಲ್ಲಿ ಏನೋ ಲೈಕ್ ಮುಂಬೈ ಬೇಡ ಅನ್ನೋ ಥರ ಇದ್ದಾರೆ. ಏನಕ್ಕೆ ಅಂತಂದರೆ ಮುಂಬೈ ಹೌದು 5 ಸಲ ಚಾಂಪಿಯನ್ನು, ಎಕ್ಸ್ಪೀರಿಯನ್ಸ್ ತಂಡ, ಅವ್ರಿಗೆ ಯಾವ ಥರ ಆಡಬೇಕು ಅನ್ನೋ ಒಂದು ಇದಿದೆ. ಸೊ ಮುಂಬೈ ಇಂಡಿಯನ್ಸ್ ಬಂದರೆ ನಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದಾ? ಬಟ್ ಈಗಿನ ಆರ್ ಸಿ ಬಿ ಟೀಮು ಮತ್ತು ಈಗಿನ ಬೌಲಿಂಗ್ ಬ್ಯಾಟಿಂಗ್ ವಿಭಾಗ ನೀವು ಇದು ಮಾಡಿದ್ರೆ ಅದು ಯಾವುದೇ ಟೀಮ್ ಬರಲಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇನ್ನೂ ಫ್ಯಾನ್ಸ್ ಕೂಡ ನಮಗೆ ಕಾನ್ಫಿಡೆನ್ಸ್ ಇದೆ, ಯಾವ ಟೀಮ್ ಆದರೂ ಬರಲಿ ಅನ್ನೋ ಥರ ಅವರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಥರ ಅವರು ಕಮೆಂಟ್ ಮಾಡೋದಾಗಿರ್ಬೋದು, ಅವರ ಒಂದು ಒಪಿನಿಯನ್ನ ಹೇಳ್ಕೊತಾ ಇದ್ದಾರೆ. ಸೊ ಈ ಉಳಿದಿರೋ ಇದರಲ್ಲಿ ಯಾರು ಬರ್ಬೋದು ಅಂದರೆ ಈಗ ಮುಂಬೈ ಇಂಡಿಯನ್ಸ್ GT ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂದರೆ ಕಂಪೇರ್ ಮಾಡಿದ್ರೆ GTಗಿನ್ನ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. GTಲಿ ಕೇವಲ ಒಂದು 2-3 ಜನ ಬ್ಯಾಟ್ಸ್ಮನ್ನು ಮಾತ್ರ ಡಿಪೆಂಡ್ ಆಗಿದೆ. ಬೌಲಿಂಗಲ್ಲಿ ಅದು ಮಿಡ್ಲ್ ಆರ್ಡರು ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ ಯಾವುದೂ. ಬಟ್ ಮುಂಬೈ ಇಂಡಿಯನ್ಸ್ ಹಂಗಲ್ಲ. ಮುಂಬೈ ಇಂಡಿಯನ್ಸ್ ಯಾವ ಥರ ಅಂತಂದರೆ ಅದು ಮಿಡ್ಲ್ ಆರ್ಡ್ರು ಅಂದರೆ ಫಿನಿಷಿಂಗಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಬೌಲಿಂಗು ಕೂಡ ಸ್ಟ್ರಾಂಗ್ ಇದೆ. ಸೊ ಈ ಥರ ಅಲ್ಲಿ ಒಂದು 2-3 ಜನ ಬ್ಯಾಟ್ಸ್ಮನ್ ಮುಂಬೈ ಇಂಡಿಯನ್ಸಲ್ಲಿ ಏನಾದರೂ ಆ ಮ್ಯಾಚ್ ಕೈ ಹಿಡಿದ್ರು ಅಂದರೆ 100% ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ. ಸೊ ಮುಂಬೈ ಇಂಡಿಯನ್ಸ್ ಗೆದ್ದು ಪಂಜಾಬ್ ಮೇಲೆ ಬರುತ್ತೆ. ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಪಂಜಾಬ್ ಇವಾಗ ನಮ್ಮ ಆರ್ ಸಿ ಬಿ ಮೇಲೆ ಸೋತಿದೆ, ಬಟ್ ಅದೇ ಒಂದನ್ನು ಅವರು ಇನ್ನೂ ಸ್ಟ್ರಾಂಗ್ ಆಗೋಕ್ಕೂ ಕೂಡ ಕಾರಣ ಆಗ್ಬೋದು. ಯಾವುದೇ ಈಗ GT ಮುಂಬೈಯಲ್ಲಿ ಯಾವುದೇ ಟೀಮ್ ಬಂದರೂ ಕೂಡ ಪಂಜಾಬ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಗೆದ್ದು ಫೈನಲಿಗೆ ಬರೋ ಚಾನ್ಸು ಕೂಡ ಪಂಜಾಬ್ಗಿದೆ. ಅಂದರೆ ನಾವು ಫೈನಲಲ್ಲಿ ಮತ್ತೆ ತಿರ್ಗಾ ಪಂಜಾಬನ್ನು ಎದುರಿಸೋ ಚಾನ್ಸ್ ಕೂಡ ಜಾಸ್ತಿ ಇದೆ. ಸೊ ಈ 2 ಟೀಮ್ಗಳು ಫೈನಲ್ಗೆ ಆರ್ ಸಿ ಬಿ ಜೊತೆ ಸೆಣಸಾಡೋದಕ್ಕೆ ಬರ್ತಾರೆ. ಬಟ್ ಹೇಳೋಕ್ಕಾಗಲ್ಲ, ಕ್ರಿಕೆಟಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಅದೇ ಥರ GTನೂ ಕೂಡ ಆ 2 ಟೀಮ್ಗಳನ್ನು ಸೋಲಿಸ್ಬಿಟ್ಟು ಫೈನಲಿ ಲಗ್ಗೆ ಇಟ್ಟು ನಾವು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಬಟ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಈಗ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬಿಗೆ ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಫೈನಲಿಗೆ ಬರೋ ಅವಕಾಶ ಅವ್ರಿಗೆ ಜಾಸ್ತಿ ಇದೆ. ಸೊ ಫ್ಯಾನ್ಸು ತುಂಬ ಖುಷಿಯಾಗಿದ್ದಾರೆ. ಇವಾಗ 3ನೇ ತಾರೀಕು ಫೈನಲ್ಲು ನಡೆಯತಕ್ಕಂಥ ಮ್ಯಾಚ್ಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಕೆಲವು ಫ್ಯಾನ್ಸ್ ಅಂತೂ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಗೌರ್ಮೆಂಟಿಗೆ ಲೆಟ್ರ್ ಕೂಡ ಬರಿತಾ ಇದ್ದಾರಂತೆ. ಅಂದರೆ ಅವತ್ತು ನಮಗೆ ಸರ್ಕಾರಿ ರಜೆ ಕೊಡಬೇಕು, ನಾವು ಆ ಒಂದು ಸೆಲೆಬ್ರೇಷನ್ ಮಾಡಬೇಕು, ನಮಗೆ ಟೈಮ್ ಬೇಕು ಅನ್ನೋ ಥರ ಒಂದು ಲೆಟ್ರು ಕೂಡ ಮನವಿ ಕೂಡ ಮಾಡ್ತಾ ಇದ್ದಾರಂತೆ. ಸೊ ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ಹಂಗೆ ನಾವು ಯಾವುದು ನಮಗೆ ಲಿಮಿಟೇ ಇಲ್ಲ. ಮತ್ತು ನಾವು ಈ ನಮ್ಮ ಫ್ಯಾನ್ಸ್ ಹೆಂಗೆ ಅಂತಂದರೆ ಬೇರೆ ಲೆವೆಲ್ ಆ ಥರ ಆರ್ ಸಿ ಬಿ ಫ್ಯಾನ್ಸು. ಸೊ ಅದ್ರ ಜೊತೆ ಇನ್ನೂ ಕೆಲವು ಫ್ಯಾನ್ಸ್ ಏನು ಹೇಳ್ತಿದ್ದಾರೆ, ಕೊರೋನಾ ನೋಡಿದ್ವಿ ಅಂದರೆ ಈ ಒಂದು ಪೀರಿಯಡಲ್ಲಿ ಕೊರೋನಾನು ನೋಡಿದ್ವಿ, ಭಾರತ ಪಾಕಿಸ್ತಾನ ಯುದ್ಧನೂ ನೋಡಿದ್ವಿ, ಕುಂಭಮೇಳನೂ ನೋಡಿದ್ವಿ. ಅದೇ ಥರ ಇದೊಂದು ಆರ್ ಸಿ ಬಿ ಕಪ್ಪು, ಕೊಹ್ಲಿ ಜೆರ್ಸಿ ನಂಬರ್ 18ನೇ ಸೀಸನ್ನು. ಸೊ ಈ ಸೀಸನ್ ಏನಾದ್ರು ಗೆಲ್ತಂದರೆ ಅದು ಒಂದು ನೋಡ್ಕೊಂಡು ಖುಷಿ ಪಡ್ತೀವಿ ಅನ್ನೋ ಥರ ಈಗ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಇದ್ದಾರೆ. ಖಂಡಿತ ಆ ಒಂದು ಖುಷಿಗೆ ಇನ್ನಷ್ಟು ಖುಷಿ ತುಂಬೋ ಎಲ್ಲ ಚಾನ್ಸ್ ಕೂಡ ಇದೆ. ಏನಕ್ಕೆ ಅಂತಂದರೆ ಆಲ್ರೆಡಿ ಆರ್ ಸಿ ಬಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮಗೆ ಜಸ್ಟ್ ಒಂದು ಸ್ಟೆಪ್ ಅಷ್ಟೇ, ಇನ್ನೊಂದು ಮ್ಯಾಚ್ ನಾವು ಗೆದ್ದರೆ 100ಕ್ಕೆ 100% ಕಪ್ ನಮ್ಮದೇ. ಕಪ್ಪು ಗೆದ್ದಿದ್ದು 3ನೇ ತಾರೀಕು ಆರ್ ಸಿ ಬಿ ಕಪ್ ಗೆಲ್ತಂದರೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಆಗಿ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಸೆಲೆಬ್ರೇಷನ್ ಮಾತ್ರ ಬೇರೆ ಲೆವೆಲ್ ಇರುತ್ತೆ. ಅದರಲ್ಲೂ ಬೆಂಗಳೂರು ಕರ್ನಾಟಕದಲ್ಲಿ ನೀವು ಹೇಳೋಕ್ಕೆ ಆಗಲ್ಲ, ಎಲ್ಲೆಲ್ಲಿ ರ್ಯಾಲಿ ನಡೆಯುತ್ತೆ, ಎಲ್ಲೆಲ್ಲಿ ಏನೇನಾಗುತ್ತೋ. ಸೊ ಅದೆಲ್ಲ ನೀವು ನೋಡಬೇಕಂತಂದರೆ 3ನೇ ತಾರೀಕು ತನಕ ವೆಯ್ಟ್ ಮಾಡಬೇಕು. ಸೊ ಅಲ್ಲಿವರೆಗೂ ನೀವು ಆರ್ ಸಿ ಬಿಗೆ ಸ್ವಲ್ಪ ಜೋಶ್ ತುಂಬಿ, ಇನ್ನೂ ಆಲ್ರೆಡಿ ಜೋಶು ಸಪೋರ್ಟ್ ಕೊಡ್ತಾ ಇದ್ದೀರಾ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಜೋಶು ಸಪೋರ್ಟ್ ಕೊಡಿ. ಆರ್ ಸಿ ಬಿ ಯಾವುದೇ ಟೀಮ್ ಬರಲಿ ಜೂನ್ 3ಕ್ಕೆ ನಡೀತಕ್ಕಂಥ ಫೈನಲ್ ಪಂದ್ಯದಲ್ಲಿ ಗೆದ್ದು ನಮಗೆ 18 ವರ್ಷಗಳ ಒಂದು ಕಪ್ ಬರವನ್ನು ನೀಗಿಸ್ಲಿ ಅನ್ನೋದು ಕೂಡ ಫ್ಯಾನ್ಸ್ ಜೊತೆ ನಮ್ಮದು ಕೂಡ ಆಸೆ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.